ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣದ ಚೆಲುವಿನ ಗೊಂಬೆ, ಚಿನ್ನದ ಹಾಗೆ ಹೊಳೆಯುವ ಗೊಂಬೆ. ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಲ್ಲಿ ಈ ಪದ್ಯವನ್ನ ಕೇಳಿದ್ವಿ, ಹಾಡಿದ್ವಿ ಕೂಡ. ಈ ಮರದ ಗೊಂಬೆ ಹಾಡುತ್ತೆ ನಿಜವಾಗ್ಲು. ಚನ್ನಪಟ್ಟಣದ ಗೊಂಬೆಗೆ ಇದೀಗ ಹೈಟೆಕ್ ಟಚ್ ಬರ್ತಾ ಇದೆ. ಚೀನಾಗೆ ಸಡ್ಡು ಹೊಡಿತಾ ಇದೀವಿ. ಲೋಕಲ್ ಟು ಗ್ಲೋಬಲ್ ಟಾರ್ಗೆಟ್ ಇದು. ಇವತ್ತಿನ ಸ್ಪೆಷಲ್ ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಕೂಡ ಹೌದು, ಹಾಡುವ ಮರದ ಗೊಂಬೆ. ಇದು ಆತ್ಮನಿರ್ಭರ್ ಭಾರತಕ್ಕೆ ಮಹತ್ವದ ಹೆಜ್ಜೆರಿ. ಪ್ರಧಾನಮಂತ್ರಿಗಳು ಕರೆಗೆ ಉತ್ತೇಜನಗೊಂಡಿದ್ದಾರೆ ಈ ಕಲಾವಿದರು. ಚನ್ನಪಟ್ಟಣದ ಗೊಂಬೆಗಳಿಗೆ ಈಗ ಹೈಟೆಕ್ ಸ್ಪರ್ಶ ಕೊಡ್ತಿದ್ದಾರೆ. ಇದೀಗ ಬರ್ತಾ ಇದೆ ಮರದ ಗೊಂಬೆಗಳ ನಾಡು ಚನ್ನಪಟ್ಟಣದಿಂದ ಬ್ರೇಕಿಂಗ್ ನ್ಯೂಸ್. ಕ್ಷಣದಲ್ಲಿ ವಿಜುವಲ್ಸ್ ಕೂಡ ತೋರಿಸ್ತೀನಿ. ವಿಜುವಲ್ ನೋಡಿದ್ರೆ ನಿಮಗೆ ಮುದ್ದಾಡಬೇಕು ಅನ್ಸುತ್ತೆ. ಮರದ ಗೊಂಬೆಗಳು ಕೂಡ ಈಗ ಹಾಡುತ್ತೆ. ತಾಳಕ್ಕೆ ತಕ್ಕ ಹಾಗೆ ದೀಪಗಳು ಕೂಡ ಮಿನುಗುತ್ತೆ. ಜಾಗತಿಕ ಮಾರುಕಟ್ಟೆ ಪ್ರವೇಶಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಾಂಪ್ರದಾಯಿಕ ಗೊಂಬೆಗಳಿಗೆ ಇದೀಗ ಹೈಟೆಕ್ ಟಚ್ ಕೊಡ್ತಿದ್ದಾರೆ. ಬಲಭಾಗದ ನೋಡಿ, ನೀವು ನೋಡ್ತಿರ್ಬೇಕಾದ್ರೆ ಟಿವಿನಲ್ಲಿ ಸೋ ಕ್ಯೂಟ್ ಅಂತೀರಾ ಮನೇಲಿ ಕೂತ್ಕೊಂಡು. ಮರದ ಗೊಂಬೆಗಳಿಗೆ ಜಾಗತಿಕ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಕಲಾವಿದರಿಗೆ ನೆರವಾಗ್ತಿದ್ದಾರೆ ಎಂಜಿನಿಯರ್ಸ್ಗಳು ಕೂಡ. ಎಂಬೆಡಸ್ ಎಲೆಕ್ಟ್ರಾನಿಕ್ ಡಿಸೈನ್ ಸಂಸ್ಥೆ ನೆರವು ಕೊಡ್ತಾ ಇದೆ. ಗೊಂಬೆ ತಯಾರಿಕರ ಜೊತೆ ಕೈ ಜೋಡಿಸಿದ್ದಾರೆ ತಜ್ಞರು ಕೂಡ. ವೆರಿ ಗುಡ್. ಮರದ ಗೊಂಬೆಗಳಿಗೆ ಇದೀಗ ಹೈಟೆಕ್ ಸ್ಪರ್ಶವನ್ನು ಕೊಟ್ಟು ಅದನ್ನ ಇನ್ನೂ ಚಂದವಾಗಿ, ಅಂದವಾಗಿ, ಸುಪರ್ಬ್ ಕಾಣಿಸುವಂತಹ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಗೊಂಬೆಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಅಳವಡಿಸ್ತಾ ಇದ್ದಾರೆ. ಶೀಘ್ರದಲ್ಲಿ ಎಲ್ಲವೂ ಕೂಡ ಮಾರುಕಟ್ಟೆಗೆ ಬರುತ್ತೆ. ಅವೆಲ್ಲ ಗೊಂಬೆಗಳು ಅವೆಲ್ಲವೂ ಕೂಡ ಚಲಿಸುತ್ತೆ, ಹಾಡುತ್ತೆ, ಕುಣಿಯುತ್ತೆ, ನಲಿಯುತ್ತೆ, ಸ್ಪರ್ಶಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಾಕುತ್ತೆ. ಇದೆಲ್ಲವೂ ಕೂಡ ನಡೆಯುತ್ತೆ. ಚೈನಾ ಟಾಯ್ಸ್ಗಳು ಅಂದಾಗ ನಾವು ಎಲ್ಲ ಮುಗಿ ಬೀಳ್ತಿದ್ರು. ಈಗ ಅದಕ್ಕೆ ಭರ್ಜರಿ ಕಾಂಪಿಟೇಷನ್. ಹಾಗಾಗಿ ಲೋಕಲ್ ಟು ಗ್ಲೋಬಲ್, ಆತ್ಮನಿರ್ಭರ ಆ ಕಾಲ್ಗೆ ಇದೀಗ ಚನ್ನಪಟ್ಟಣದ ಗೊಂಬೆಗಳಿಗೆ ಹೈಟೆಕ್ ಸ್ಪರ್ಶ. ಇದರಲ್ಲಿ ಒಂದು ಸ್ಪೀಕರ್ ಕೊಟ್ಟಿದ್ದೀವಿ ಒಳಗೆ. ಅಂಡ್ ಅದರ್ ಕಂಟ್ರೀಸ್ ಟಾಯ್ ನೋಡುವಾಗ ನಮ್ಮ ಚನ್ನಪಟ್ಟಣ ಟಾಯ್ಗೆ ದರ್ ಇಸ್ ನೋ ಮ್ಯೂಸಿಕ್, ದರ್ ಇಸ್ ನೋ ಅಟ್ರಾಕ್ಷನ್ ಬರ್ತಾ ಇದೆ. ಸೊ ಅದನ್ನು ಹೇಗೆ ನಾವು ಡಿಸೈನ್ ಮಾಡಿ, ಬೀಯಿಂಗ್ ಎಲೆಕ್ಟ್ರಾನಿಕ್ಸ್ ಕಂಪನಿ, ನಾವು ಆ್ಯಕ್ಚುಲಿ ಎಷ್ಟೋ ಒಂದು ಎಲೆಕ್ಟ್ರಾನಿಕ್ ಡಿಸೈನ್ ಮಾಡಿದ್ದೀವಿ. ಆಟೋಮೋಟಿವ್ ಮಾಡಿದ್ದೀವಿ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, IoT ಎಲ್ಲ ಮಾಡ್ತಾ ಇದೀವಿ. ಆಸ್ ಅ ಬಿಗ್ ಟೆಕ್ನಾಲಜಿ 5G ಮೇಲೆಲ್ಲ ವರ್ಕ್ ಮಾಡ್ತಾ ಇದೀವಿ. ಬಟ್ ಈ ಟಾಯ್ಗೆ ನಮ್ಮ ಕಡೆಯಿಂದ ಯಾವುದೋ ಒಂದು ಹೋಗಲಿ, ಡಿಸೈನ್ ಮಾಡಿ, ಇನ್ನೋವೇಟ್ ಮಾಡಿ ಈ ಚನ್ನಪಟ್ಟಣ ಟಾಯ್ಗೆ ಒಂದು ಒಳಗೆ ಒಂದು ಲೈಫ್ ಕೊಡೋಣ ಅಂತ. ಸೊ ಮಕ್ಕಳಿಗೆ ಅಟ್ರಾಕ್ಟ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಂಸ್ಥೆಯ ನಿರ್ದೇಶಕರು, ಅಂದ್ರೆ ಎಂಬೆಡಸ್ ಸಂಸ್ಥೆಯ ನಿರ್ದೇಶಕರು ಶ್ರೀ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ವಿಜಯ್. ಗುಡ್ ಮಾರ್ನಿಂಗ್ ಸರ್. ವಾಟ್ ಎ ವಂಡರ್ಫುಲ್ ಜಾಬ್. ಕಂಗ್ರಾಚುಲೇಷನ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಯಾಕೆ ಈ ಐಡಿಯಾ ಯಾಕಿದು ಸರ್? ಆಕ್ಚುಲಿ ಚನ್ನಪಟ್ಟಣ ಗೊಂಬೆಗಳು ಆಕ್ಚುಲಿ ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್ ಬೈ ದ ಅಪ್ಕಮಿಂಗ್ ಜನರೇಷನ್ ಮಕ್ಕಳಿಗೆ. ಹೌದು. ಸೊ ಅದನ್ನ ಹೌ ವಿ ಕ್ಯಾನ್ ರಿವೈವ್ ಬ್ಯಾಕ್ ಅಂತ ಒಂದು ಯೋಚನೆ ಬಂದಿದೆ. ಸೊ ಅಂದ್ರೆ ಇನ್ನೂ ಅಟ್ರಾಕ್ಟಿವ್ ಮಾಡಬೇಕು, ಮಕ್ಕಳು ಕೂಡ ಎಲ್ಲರೂ ಅದನ್ನ ನೋಡಿ ತಗೋಬೇಕು, ಯೂಸ್ ಮಾಡಬೇಕು. ಹೌದು ಸರ್, ದಟ್ಸ್ ವಾಟ್ ವಿ ಆಲ್ಸೋ ಪ್ಲಾನ್. ಅವರ್ ಇಂಜಿನಿಯರಿಂಗ್ ಟೀಮ್ ಡಿಡ್ ಸಮ್ ಕೈಂಡ್ ಆಫ್ ಸ್ಟಡಿ ಮಾಡ್ಬಿಟ್ಟು ಅದರಲ್ಲಿ ಹೇಗೆ ಯಾವ ಸೌಂಡು, ಹೇಗೆ ನಾವು ಎಲೆಕ್ಟ್ರಾನಿಕ್ಸ್ ನ ಫಿಟ್ ಮಾಡೋದು ಆತರ ಯೋಚನೆ ಮಾಡಿ ಅದನ್ನ ತಗೊಂಡು ರೀಇಂಜಿನಿಯರಿಂಗ್ ಮಾಡಿ ಸದ್ಯಕ್ಕೆ 2 ಟಾಯ್ ನ ನಾವು ಮಾಡಿದ್ವಿ. ಒಂದು ಟ್ರೈನ್ ಇಂಜಿನ್ ಟಾಯ್, ಮಕ್ಕಳಿಗೆ ಲೈಟು, ಸೌಂಡು, ಬ್ಯಾಟ್ರೀಸ್ ಕೆಳಗೆ ಹಾಕಿ ಅದನ್ನ ಡಿಸೈನ್ ಮಾಡಿ, ರೀಡಿಸೈನ್ ಮಾಡಿ ಟಾಯ್ ಮ್ಯಾನುಫ್ಯಾಕ್ಚರರ್ಸ್ ಕೊಟ್ಟು ನಾವು ಎಲೆಕ್ಟ್ರಾನಿಕ್ಸ್ ಮಾತ್ರ ಸಪ್ಲೈ ಮಾಡಿ ಚನ್ನಪಟ್ಟಣ ಅವರು ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ಹೇಗಾಗಿದ್ರಿ ಅಲ್ಲಿ? ಯಾಕಂದ್ರೆ ಎಷ್ಟೊಂದು ಗುಡಿ ಕೈಗಾರಿಕೆಗಳಿವೆ ಚನ್ನಪಟ್ಟಣದಲ್ಲಿ ನೋಡಿದ್ರೆ ನಮಗೆ. ಸೊ ಹೇಗೆ ಟೈಅಪ್ ಆದ್ರಿ ಸರ್? ಆಕ್ಚುಲಿ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರರ್ಸ್ ಫಸ್ಟ್ ಇಂಪ್ರೆಸ್ ಆಗಿಲ್ಲ ಇದು ಐಡಿಯಾ ಹೇಳುವಾಗ. ನಾವೇ ಡಿಸೈನ್ ಮಾಡಿ ಕೊಟ್ಟು ನಾವು ಅದನ್ನ ನೋಡ್ಬಿಟ್ಟು ಈಗ ಎಲ್ಲರೂ ಒಂದು 100 numbers 200 numbers ಮಾಡೋಣ ಅಂತ ಮುಂದೆ ಬರ್ತಾ ಇದ್ದಾರೆ. ಸೊ ದಟ್ ಇಸ್ ಫಸ್ಟ್ ಸಕ್ಸಸ್ ವಿ ಹ್ಯಾವ್. ಅಂಡ್ ಈ ಪ್ರಧಾನ ಮಂತ್ರಿ ಇದಕ್ಕೆ ಒಂದು ತುಂಬಾ ಥ್ಯಾಂಕ್ ಯು ಹೇಳ್ಬೇಕಾಯ್ತು. ಬಿಕಾಸ್ ಆಫ್ ಟಾಯ್ ಸರ್ ವಿ ಗಾಟ್ ಹ್ಯೂಜ್ ಕನೆಕ್ಟ್. ದ ರೀಚ್ ವಾಸ್ ವೆರಿ ಗುಡ್. ಸರ್ ಮಾರ್ಕೆಟ್ ಓಪನ್ ಆಗ್ಲಿ, ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ಬೆಳೀಲಿ. ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್ ಸರ್. ಥ್ಯಾಂಕ್ ಯು ಸೊ ಮಚ್ ವಿಜಯ್ ಅವರೇ, ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ಮಾತಾಡಿದ್ದಕ್ಕೆ. ನೋಡಷ್ಟು ನೋಡಿದ್ರು ಈ ಗ್ರಾಮಸ್ಥರು.